ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತಾನೆ. ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಸ್ವಲ್ಪ ಸ್ವಲ್ಪ ಫೇಮಸ್ ಇರ್ತಾನೆ. ಹೀಗೆ ಫೇಮಸ್ ಇರಬೇಕಾದ್ರೆ ಒಂದು ದಿನ ಒಂದು ಹುಡುಗಿಯಿಂದ ಹಾಯ್ ಅಂತ ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಆ ಹುಡುಗನಿಗೆ. ಆದರೂ ಆ ಹುಡುಗ ಆ ಹುಡುಗಿಗೆ ನೋಡಿದ ತಕ್ಷಣ ರಿಪ್ಲೈ ಮಾಡಲ್ಲ. ಯಾಕಂದರೆ ಇದಕ್ಕೆ ಮುಂಚೆ ಆ ಹುಡುಗ ಸಾಕಷ್ಟು ಹುಡುಗಿರಿಂದ ಮೋಸ ಹೋಗಿರ್ತಾನೆ. ಇನ್ಮೇಲಿಂದ ಯಾವ ಹುಡುಗಿನ ನಂಬಾರ್ದು ಅಂತ ಹೇಳಿ ಅವನ ಗುರಿ ಕಡೆ ಫೋಕಸ್ ಮಾಡ್ತಾ ಇರ್ತಾನೆ. ಆದರೂ ಕೂಡ ಆ ಹುಡುಗಿ ಮೆಸೇಜ್ ನೋಡಿ ಒಂದು 2-3 ಅವರ್ ಬಿಟ್ಬಿಟ್ಟು ಯೋಚನೆ ಮಾಡಿ ಯಾಕೆ ಮೆಸೇಜ್ ಮಾಡಿರ್ಬೋದು, ಏನು ಉದ್ದೇಶ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಹಲೋ ಅಂತ ರಿಪ್ಲೈ ಮಾಡ್ತಾನೆ. ಹೀಗೆ ಒಬ್ರಿಗೊಬ್ರು ಮೆಸೇಜ್ ಮಾಡ್ತಾ ಮಾಡ್ತಾ ಚಾಟ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೂ ಈ ಹುಡುಗ ಡೌಟಲ್ಲೇ ಮೆಸೇಜ್ ಮಾಡ್ತಿರ್ತಾನೆ. ಹಾಗೆ ನಂಬಿಕೆನೇ ಇಲ್ದಿರೋರ್ಥ ಮೆಸೇಜ್ ಮಾಡ್ತಾ ಹೋಗ್ತಾನೆ. ಬರ್ತಾ ಬರ್ತಾ ಫ್ರೆಂಡ್ಶಿಪ್ ಕ್ಲೋಸ್ ಆಗುತ್ತೆ. ಜಾಸ್ತಿ ಜಾಸ್ತಿ ಕ್ಲೋಸ್ ಆಗ್ತಾ ಆಗ್ತಾ ಮೆಸೇಜು ಕಾಲು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೊಂದೆಲ್ಲ ಕಾಲು ಮೆಸೇಜು ಜಾಸ್ತಿ ಆದರೂ ಕೂಡ ಆ ಹುಡುಗ ಆ ಹುಡುಗಿ ಮೇಲೆ ನಂಬಿಕೆ ಇಟ್ಟಿರಲ್ಲ. ಯಾಕಂದರೆ ಮುಂಚೆನೇ ಡಿಸೈಡ್ ಮಾಡಿರ್ತಾನೆ ಮೇಲಿಂದ ಯಾವ ಹುಡುಗಿನೂ ನಂಬಾರ್ದು ಅಂತ ಹೇಳ್ಬಿಟ್ಟು. ಹೀಗೆ ಮೆಸೇಜ್ ಮಾಡ್ತಾ ಮಾಡ್ತಾ ಒಂದು ದಿನ ಹುಡುಗ ಮೆಸೇಜ್ ಮಾಡೋದೇ ಬಿಟ್ಬಿಡ್ತಾನೆ. ಆವಾಗ ಇಬ್ಬರ ನಡುವೆ ಕನೆಕ್ಷನ್ ಕಟ್ ಆಗುತ್ತೆ. ಸುಮಾರು ದಿನ ಆದಮೇಲೆ ಒಂದು ದಿನ ಆ ಹುಡುಗನ ಕನಸಿಗೆ ಆ ಹುಡುಗಿ ಬರ್ತಾಳೆ. ಆ ಟೈಮಲ್ಲಿ ಆ ಹುಡುಗಿ ನೋಡ್ಬೇಕಂತ ಒಂದು ಆಸೆ ಹುಟ್ಟುತ್ತೆ ಅವನಿಗೆ. ಅವಳನ್ನು ನೋಡಬೇಕು ಅನ್ನೋ ಕಾತುರದಿಂದ ಬೆಳಿಗ್ಗೆ ಎದ್ದ ತಕ್ಷಣ ಆ ಹುಡುಗಿಗೆ ಫೋನ್ ಮಾಡ್ತಾನೆ. ಅವಾಗ ಆ ಹುಡುಗಿ ಬೆಂಗಳೂರಲ್ಲಿ ಇರ್ತಾಳೆ. ಸೊ ಈ ಹುಡುಗ ಕೇಳ್ತಾನೆ ಮೀಟ್ ಮಾಡೋದು ಯಾವಾಗ ಅಂತ. ಯಾವತ್ತೂ ಮೀಟ್ ಮಾಡೋದಕ್ಕೆ ಕರೆದೇ ಇರೋ ಈ ಹುಡುಗ ಫಸ್ಟ್ ಟೈಮ್ ಆ ಥರ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ನಾನು ಬರ್ತೀನಿ, ಬಂದಮೇಲೆ ಸಿಗ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಂದ ಆ ಹುಡುಗ ಆ ಹುಡುಗಿ ಮೇಲೆ ಸ್ಟ್ರಾಂಗ್ ಆಗಿರೋ ನಂಬಿಕೆ ಇಡ್ತಾ ಹೋಗ್ತಾನೆ. ಯಾರೋ ನಂಬರ್ ಅಂತ ಡಿಸೈಡ್ ಮಾಡಿದ ಹುಡುಗ ಆ ಹುಡುಗಿ ಮೇಲೆ ನಂಬಿಕೆ ಇಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಮೀಟ್ ಮಾಡೋಕ್ಕೆ ಕೂಡ ಕರಿತಾನೆ. ಆದರೆ ಮೀಟ್ ಮಾಡೋಕ್ಕಾಗಿರಲ್ಲ. ಯಾಕಂದರೆ ಇದಕ್ಕೂ ಮುಂಚೆ ಯಾವತ್ತೂ ಕೂಡ ಅವ್ರು ಮೀಟ್ ಮಾಡಿರಲ್ಲ. ಫಸ್ಟ್ ಟೈಮ್ ಮೀಟ್ ಮಾಡ್ಬೇಕಂತ ಇಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ. ಆ ದಿನ ಯಾವಾಗ ಬರುತ್ತಂತ ವೇಟ್ ಮಾಡ್ತಿರ್ಬೇಕಾದ್ರೆ ಹೊಸ ವರ್ಷ ಕೂಡ ಬರುತ್ತೆ. ಹೊಸ ವರ್ಷದ ಫಸ್ಟ್ ವಿಶ್ ಆ ಹುಡುಗಿದೇ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಹಾಗೆ ಆ ಹುಡುಗಿನ ಮಾಡೇ ಮಾಡ್ತಾಳೆ ಅಂತ ತುಂಬ ಆಸೆ ಇಟ್ಕೊಂಡಿರ್ತಾನೆ. ರಾತ್ರಿ 12 ಗಂಟೆ ಆದರೂ ಕೂಡ ಆ ಹುಡುಗಿ ಫೋನ್ ಇವನಿಗೆ ಬರಲ್ಲ. ಆದರೂ ಇವನೇ ಫಸ್ಟ್ ವಿಶ್ ಮಾಡೋಣ ಅಂದ್ಬಿಟ್ಟು ಆ ಹುಡುಗಿ ಕಾಲ್ ಮಾಡ್ತಾನೆ. 2-3 ಸರಿ ಮಾಡ್ತಾನೆ, ಬಿಸಿ ಬರ್ತಾ ಇರುತ್ತೆ. ಸೊ ಅವಾಗ ಈ ಹುಡುಗನ ಮೈಂಡಲ್ಲಿ ಒಂದೇ ಒಂದು ನೆಗೆಟಿವ್ ಥಾಟ್ ಹುಟ್ಟುತ್ತೆ, ಹುಡುಗಿ ಆಲ್ರೆಡಿ ಕಮಿಟ್ ಇರ್ಬೋದಾ ಅಂತ. ಅವಾಗ ಆ ಹುಡುಗ ಮತ್ತೆ ಡಿಸೈಡ್ ಮಾಡ್ತಾನೆ ಈ ಹುಡುಗಿರೆಲ್ಲ ಇಷ್ಟ ಯಾರು ನಂಬಾರ್ದು ಅಂತೇಳಿ ಮತ್ತೆ ಹೋಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾನೆ. ಅವಾಗ ಆ ಹುಡುಗಿ ಇನ್ಸ್ಟಾಗ್ರಾಮ್ ಲೈವಲ್ಲಿ ಅವ್ರ ಫ್ಯಾಮಿಲಿ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇರ್ತಾಳೆ. ಅವಾಗ ಹುಡುಗನ ಅನ್ಸುತ್ತೆ ಅದು ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ, ತಪ್ಪಾಗಿ ತಿಳ್ಕೊಂಡೆ. ಮತ್ತೆ ಆ ಹುಡುಗಿ ಮೇಲೆ ಸ್ಟ್ರಾಂಗ್ ಆಗಿ ಇನ್ನೂ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ಲೈವ್ ಎಂಡ್ ಆದಮೇಲೆ ಅದೇ ಹುಡುಗಿನ ಮತ್ತೆ ಫೋನ್ ಮಾಡ್ತಾಳೆ. ಅವಾಗ ವಿಶ್ ಮಾಡ್ತಾಳೆ. ಅವಾಗ ಹೇಳ್ತಾಳೆ ಸಾರಿ ನನ್ನ ಫ್ಯಾಮಿಲಿ ಜೊತೆ ಲೈವಲ್ಲಿದ್ದೆ ಅಂತ. ಅದಕ್ಕೆ ಹುಡುಗ ಸಾರಿ ನಾನು ಕೂಡ ತಪ್ಪಾಗಿ ತಿಳ್ಕೊಂಡಿದ್ದೆ, ನಿಮ್ಮ ಫ್ಯಾಮಿಲಿ ಜೊತೆ ಲೈವ್ ಇರೋದು ನಾನು ಕೂಡ ನೋಡಿದೆ, ಆ್ಯಕ್ಚುಲಿ ಫಸ್ಟ್ ವಿಶ್ ನಿಮ್ಮದೇ ಇರಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿನೂ ಕೂಡ ಅದನ್ನೇ ಹೇಳ್ತಾಳೆ, ನನಗೂ ಕೂಡ ನೀವೇ ಫಸ್ಟ್ ವಿಶ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತೇಳಿ ಆಸೆ ಇತ್ತು. ಆದರೆ ನಾನು ಮಾತ್ರ ಬ್ಯುಸಿ ಇದ್ದೆ. ಆ್ಯಕ್ಚುಲಿ 12 ಗಂಟೆಗೆ ವಿಶ್ ಮಾಡಬೇಕಂತ ಆಲ್ರೆಡಿ ಡಿಸೈಡ್ ಆಗಿ ಕುಂತೋಳು ಫ್ಯಾಮಿಲಿ ಜೊತೆ ಲೈವ್ ಹೋಗ್ಬಿಟ್ಟೆ, ನನ್ನ ನೆನಪೇ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾಳೆ. ಆ ಹುಡುಗಿ ಮಾತು ಕೇಳಾದ್ಮೇಲೆ ಆ ಹುಡುಗನಿಗೆ ಇನ್ನೊಂದು ಸ್ವಲ್ಪ ಆ ಹುಡುಗಿ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಲೈಟಾಗಿ ಕ್ರಶ್ ಕೂಡ ಆಗುತ್ತೆ. ಆವಾಗಿಂದ ಆ ಹುಡುಗಿ ಜೊತೆ ಆ ಹುಡುಗ ಡೈಲಿ ಮಾತಾಡ್ಬೇಕಂತ ಹಂಬಲಿಸ್ತಾ ಇರ್ತಾನೆ. ಆದರೆ ಆಗ್ತಿರಲ್ಲ. ಬಿಕಾಸ್ ಆ ಹುಡುಗಿ ಹಾಸ್ಟೆಲಿಂದ ಮನೆ ಬಂದಿರ್ತಾಳೆ. ಆ ಟೈಮಲ್ಲಿ ಆ ಹುಡುಗಿ ಫೋನ್ ಮಾಡದೆ ಬರೀ ಮೆಸೇಜ್ ಮಾತ್ರ ಮಾಡ್ತಿರ್ತಾಳೆ. ಇವನು ಕೂಡ ಮೆಸೇಜ್ ಮಾಡ್ತಿರ್ತಾನೆ. ಬಟ್ ಮೆಸೇಜಲ್ಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರಲ್ಲ. ಮಾತಾಡಬೇಕಂತ ಆಸೆ ಹುಡ್ತಾ ಹೋಗುತ್ತೆ. ಹೀಗೆ ನ್ಯೂ ಇಯರ್ ಆಯಿತು. ನ್ಯೂ ಇಯರ್ ಆದಮೇಲೆ ಒಂದು 3 ದಿನ ಆದಮೇಲೆ ಈ ಹುಡುಗನೇ ರಾತ್ರಿ ಮೆಸೇಜ್ ಮಾಡ್ಬೇಕಾದ್ರೆ ಕೇಳ್ಬಿಡ್ತಾನೆ, ನಮಗೆ ನಿಮ್ಮ ಮೇಲೆ ಲೈಟಾಗಿ ಕ್ರಶ್ ಆಗಿದೆ ಅಂತ. ಅದಕ್ಕೆ ಅವಳಿಗೆ ಇದು ಸಾಧ್ಯನಾ ನಿಜನಾ ಅಂತ ಹೇಳ್ತಾಳೆ. ಅದಕ್ಕೆ ಅವಳಿಗೆ ಲೈಟಾಗಿ ಕ್ರಶ್ ಮಾತ್ರ ಆಗಿರೋದು, ಲವ್ ಮಾತ್ರ ಆಗಿಲ್ಲ ಅಂತ ಹೇಳ್ತಾನೆ. ಹೀಗೆ ಮೆಸೇಜ್ ಮಾಡ್ತಾ ಮಾಡ್ತಾ ರಾತ್ರಿ 12:30 ಆಗುತ್ತೆ. 12:30 ಆದಮೇಲೆ ಆ ಹುಡುಗ ಡೈರೆಕ್ಟಾಗಿ ಕೇಳೇ ಬಿಡ್ತಾನೆ, ಯಾಕೋ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ನಿಮ್ಮ ಜೊತೆ ಜಾಸ್ತಿ ಮಾತಾಡ್ಬೇಕು ಅನ್ನಿಸ್ತಾ ಇದೆ, ವಿಡಿಯೋ ಕಾಲ್ ಮಾಡಿ ನೋಡ್ಬೇಕಂತ ಅನ್ನಿಸ್ತಾ ಇದೆ, ಹಾಗೆ ಕೊನೆವರೆಗೂ ನಿಮ್ಮ ಜೊತೆನೇ ಇರಬೇಕಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ಹೇಳ್ತಾಳೆ, ನನ್ನ ಜಾಸ್ತಿ ಹಚ್ಕೋಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗ ಯಾಕೆ ಏನಾಯಿತು ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ, ಮುಂದೆ ನಂದೇನಾದರೂ ಮದುವೆ ಆಗೋದ್ರೆ ಹಂಗೆ ನೀವು ಇಷ್ಟೊಂದು ಅಡಿಕ್ಟ್ ಆದರೆ ಮತ್ತೆ ನಾನು ನಿಮ್ಗೆ ಮಾತಾಡೋಕ್ಕೆ ಸಿಕ್ಕಿಲ್ಲ ಅಂದರೆ ಮತ್ತೆ ನಿಮ್ಗೆ ಹರ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗ ಆ ಥರ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾನೆ. ಹಾಗೆ ಮೆಸೇಜ್ ಮಾಡ್ತಾ ಮಾಡ್ತಾ ಒಂದು ಅರ್ಧ ಗಂಟೆ ಆದಮೇಲೆ ಡೈರೆಕ್ಟಾಗಿ ಆ ಹುಡುಗಿ ಹೇಳ್ಬಿಡ್ತಾನೆ, ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಯು, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ, ನನಗನ್ನಿಸ್ತಾ ಇದೆ ನಾನು ನಿಮ್ಮನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ, ಯಾಕೆ ಈ ಥರ ಹೇಳ್ತಾ ಇದ್ದೀರಾ, ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗ, ಇಲ್ಲ ಪರವಾಗಿಲ್ಲ, ಇದೆ ಅಂದರೆ ಎಸ್ ಅಂತ ಹೇಳಿ, ಇಲ್ಲ ಅಂದರೆ ನೋ ಅಂತ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ಏನು ರೆಸ್ಪಾನ್ಸ್ ಮಾಡದೆ ಗುಡ್ ನೈಟ್ ಅಂತ ಹೇಳಿ ಆ ದಿನನ ಎಂಡ್ ಮಾಡ್ತಾಳೆ. ಇದಾದ್ಮೇಲೆ ಒಂದು 5 ದಿನ ಆಗುತ್ತೆ. 5 ದಿನದವರೆಗೂ ಆ ಹುಡುಗನಿಂದ ಅವಳಿಗೆ ಯಾವುದೇ ಮೆಸೇಜ್ ಹೋಗಿರಲ್ಲ. ಹಾಗೆ ಆ ಹುಡುಗಿಂದ ಈ ಹುಡುಗನಿಗೂ ಕೂಡ ಒಂದು ಮೆಸೇಜ್ ಕೂಡ ಬಂದಿರಲ್ಲ. ಆದರೂ ಅವಾಗ ಆ ಹುಡುಗನಿಗೆ ಅನಿಸುತ್ತೆ, ಇನ್ನೊಂದು 2 ದಿನ ವೇಟ್ ಮಾಡಿದ್ರೆ ಆ ಹುಡುಗಿನೇ ಪ್ರಪೋಸ್ ಮಾಡ್ತಿರ್ಲೇನೋ, ನಾನೇ ದುಡುಕಿ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಾ ಹೋಗುತ್ತೆ. ಇರಲಿ ಏನಾಗಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನೆ ಇರ್ತಾನೆ. ಅದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಹುಡುಗಿ ಮತ್ತೆ ಫೋನ್ ಮಾಡೇ ಮಾಡ್ತಾಳೆ ಅಂದ್ಬಿಟ್ಟು. ಆದರೆ 5-6 ದಿನದವರೆಗೂ ಆ ಹುಡುಗನಿಗೆ ಯಾವುದೇ ರೀತಿ ಆ ಹುಡುಗಿಂದ ಫೋನ್ ಬರಲ್ಲ. ಇದಾದಮೇಲೆ ಒಂದು ದೊಡ್ಡದಾದ ಹಬ್ಬ ಸ್ಟಾರ್ಟ್ ಆಗುತ್ತೆ. ಆ ಹಬ್ಬಕ್ಕೆ ಆ ಹುಡುಗಿ ಕೂಡ ಬಂದಿರ್ತಾಳೆ, ಹಾಗೆ ಈ ಹುಡುಗ ಕೂಡ ಹೋಗಿರ್ತಾನೆ. ಇಬ್ಬರು ಕೂಡ ಇದುವರೆಗೂ ಕೂಡ ಒಂದು ಸಾರಿ ಕೂಡ ಮೀಟ್ ಮಾಡಿರಲ್ಲ. ಆ ಹುಡುಗ ಹಬ್ಬ ಮುಗಿಸ್ಕೊಂಡು ವಾಪಸ್ ಹೋಗ್ತಿರ್ಬೇಕಾದ್ರೆ ಈ ಹುಡುಗಿ ಅವನ ನೋಡ್ತಾಳೆ. ನೋಡಿದ ತಕ್ಷಣ ಆ ಹುಡುಗಿ ಕುದುರೆ ಥರ ಓಡಾಡ್ಕೊಂಬಂದು ಆ ಹುಡುಗನಿಗೆ ಫಸ್ಟ್ ಶೇಕ್ ಹ್ಯಾಂಡ್ ಕೊಡ್ತಾಳೆ. ಶೇಕ್ ಹ್ಯಾಂಡ್ ಕೊಟ್ಟವಳು ಕೈ ಬಿಡೋಕ್ಕೆ ರೆಡಿನೇ ಇರಲ್ಲ. ಯಾಕಂದರೆ ಅಷ್ಟೊಂದು ಪ್ರೀತಿಯಿಂದ ಆ ಹುಡುಗನ ನೋಡ್ತಾ ಇರ್ತಾಳೆ. ಆ ಹುಡುಗನ ಕೂಡ ಶಾಕ್ ಆಗಿ ಸರ್ಪ್ರೈಸ್ ಆಗಿ ಆ ಹುಡುಗಿನ ಫಸ್ಟ್ ಟೈಮ್ ನೋಡಿ ತುಂಬಾ ಖುಷಿ ಆಗ್ತಾನೆ.
ನೋಡೋಕ್ಕಂತೂ ಬ್ಯೂಟಿಫುಲ್ ಆಗಿ ಸಖತ್ತಾಗೇ ಇದ್ಲು. ಹಾಗೆ ಮಾತಾಡ್ತಾ ಮಾತಾಡ್ತಾ ಇಬ್ಬರು ಕೂಡ ಒಂದು ಐಸ್ ಕ್ರೀಮ್ ಅಂಗಡಿ ಹತ್ರ ಹೋಗ್ತಾರೆ. ಆ ಹುಡುಗಿನೇ ಐಸ್ ಕ್ರೀಮ್ ಕೊಡಿಸ್ತಾಳೆ. ಐಸ್ ಕ್ರೀಮ್ ತಿಂತಾ ಆ ಹುಡುಗಿ ಹೇಳ್ತಿರ್ತಾಳೆ, ನೋಡಿ ನಾವಿಬ್ಬರು ಮೀಟ್ ಮಾಡ್ಬೇಕಂತ ದೇವರಲ್ಲಿ ಕರೆಸ್ದಂಗಿದೆ, ಆ ಸನ್ನಿಧಾನದಲ್ಲಿ ಇಬ್ಬರು ಕೂಡ ಮೀಟ್ ಮಾಡಿದ್ವಿ, ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗ ಏನೋ ಮಾತಾಡದೆ ಸುಮ್ಮನೆ ಐಸ್ ಕ್ರೀಮ್ ತಿಂತ ಆ ಹುಡುಗಿ ಕಣ್ಣನ್ನೇ ನೋಡ್ತಾ ಇರ್ತಾನೆ. ಯಾಕಂದರೆ ಇವನಿಗೂ ಕೂಡ ಸಖತ್ ಖುಷಿ ಆಗಿರುತ್ತೆ. ಯಾಕಂದರೆ ಇಬ್ಬರು ಕೂಡ ಫಸ್ಟ್ ಟೈಮ್ ಮೀಟ್ ಮಾಡಿರ್ತಾರೆ. ಆ ಫಸ್ಟ್ ಟೈಮ್ ಮೀಟ್ ಮಾಡಿರೋ ಫೀಲ್ನ ಎಂಜಾಯ್ ಮಾಡ್ತಾ ಇರ್ತಾನೆ. ಆವಾಗಲೇ ಆ ಹುಡುಗಿನ ಕೇಳ್ತಾನೆ, ನೀವೇನೋ ನನಗೆ ಐಸ್ ಕ್ರೀಮ್ ಗಿಫ್ಟ್ ಕೊಟ್ರಿ, ನಾನೇ ನಿಮಗೆ ಕೊಡಬೇಕಂತ. ಅದಕ್ಕೆ ಹುಡುಗಿ ಏನಾದರೂ ಕೊಡಿ ಅಂತ ಹೇಳ್ತಾಳೆ. ಅದಕ್ಕೆ ಹುಡುಗ ಮುಂಚೆ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾನೆ. ಇದರ ಅರ್ಥ ಆಲ್ರೆಡಿ ಹುಡುಗ ಪ್ರಪೋಸ್ ಮಾಡಿರ್ತಾನಲ್ವಾ, ಅದೇ ಗಿಫ್ಟ್ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಹೇಳ್ತಾನೆ. ಅದಕ್ಕೆ ಅವಳು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಹಿಂಗೆ ಐಸ್ ಕ್ರೀಮ್ ತಿಂತ ಮುಂದೆ ಹೋಗ್ತಾಳೆ. ಆಮೇಲೆ ಆ ಹುಡುಗಿ ಮತ್ತೆ ಸಿಗ್ತೀನಿ, ಫ್ಯಾಮಿಲಿ ಇದಾರಂತ ಅಲ್ಲಿಂದ ಹೊರಟೋಗ್ತಾಳೆ. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಹೊರಟಿರೋ ಹುಡುಗ ಆ ಹುಡುಗಿನ ನೋಡಿದ ಮೇಲೆ ಇನ್ನೊಂದ್ಸರಿ ಮೀಟ್ ಮಾಡ್ಬೇಕಂತ ರಾತ್ರಿವರೆಗೂ ಕೂಡ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ಇದಾದ್ಮೇಲೆ ರಾತ್ರಿ ಆದಮೇಲೆ ಮತ್ತೆ ಮೀಟ್ ಮಾಡೋಕ್ಕಾಗುತ್ತಾ ಇಲ್ವ ಅಂತ ಡೌಟಲ್ಲಿ ಒಂದ್ಸರಿ ಜಾತ್ರೆ ಒಳಗೆ ಹೋಗ್ತಾನೆ. ಆ ಟೈಮಲ್ಲಿ ಆ ಹುಡುಗಿ ಕಾಣಿಸ್ತಾಳೆ. ಅವಾಗ ಆ ಹುಡುಗಿ ಹಿಂದೆನೇ ಹೋಗ್ತಿರ್ತಾನೆ. ಸಡನ್ನಾಗಿ ಆ ಹುಡುಗಿ ಕೂಡ ತಿರುಗಿ ಹುಡುಗನ ನೋಡ್ತಾಳೆ. ನೋಡಿದ ತಕ್ಷಣ ಇನ್ನೊಂದ್ಸರಿ ಶಾಕ್ ಆಗಿ ಖುಷಿಯಾಗಿ ಮುಖ ಒಂಥರ ಕಮಲದಂತೆ ಹರಳುತ್ತೆ ಆ ಹುಡುಗಿದು. ಅವಾಗ ನೋಡ್ತಾನೆ ಕಣ್ಣು ಸನ್ನೆಲೆ ಮೆಸೇಜ್ ಕೊಡ್ತಾ ಇರ್ತಾಳೆ. ಕೈಯಲ್ಲಿ ಕೂಡ ಹಾಯ್ ಬಾಯ್ ಹೇಳೋದು ನಡೀತಾ ಇರುತ್ತೆ. ಒಂದು ಥರ ಸಿನಿಮಾದಲ್ಲಿ ಯಾವ ಥರ ಸ್ಟೋರಿ ನಡೀತೋ ಆ ಥರ ನಡೀತಾ ಹೋಗುತ್ತೆ. ಅವ್ರ ಫ್ಯಾಮಿಲಿ ಜೊತೆ ಇದ್ರೂ ಕೂಡ ಅದೇ ಗ್ಯಾಪಲ್ಲಿ ಬೇಗ ಬಂದು ಆ ಹುಡುಗನಿಗೆ ಒಂದು ಗಿಫ್ಟ್ ಕೊಡ್ತಾಳೆ. ಸ್ಮೈಲ್ ಬಾಲ್ ಕೊಟ್ಟು ನೀನು ಯಾವತ್ತೂ ಖುಷಿಯಾಗಿರಬೇಕು ಅಂತ ವಿಶ್ ಮಾಡಿ ಹೋಗ್ತಾಳೆ. ಆ ಹುಡುಗಿ ಮುಂದೆ ಹೋಗ್ತಿರ್ಬೇಕಾದ್ರೆ ಹುಡುಗ ಕೇಳ್ತಾನೆ, ನೀವೇನೋ ನನಗೆ ಗಿಫ್ಟ್ ಕೊಟ್ರಿ, ನಾನೇ ನಿಮಗೆ ಕೊಡಬೇಕು ಅಂತ. ಅದಕ್ಕೆ ಅವಳು ನಗ್ತಾ ಏನಾದರೂ ಕೊಡಿ ಅಂತ ಹೇಳ್ತಾಳೆ. ಅದೇ ಗ್ಯಾಪಲ್ಲಿ ಹುಡುಗ ಓಡಿ ಹೋಗಿ ಅಲ್ಲಿ ಒಂದು ಸಣ್ಣದು ಗೊಂಬೆ ತೊಗೊಂಬರ್ತಾನೆ. ಕೊಡೋಕ್ಕೆ ಅಂತ ತುಂಬ ಟ್ರೈ ಮಾಡ್ತಾನೆ ಆ ಹುಡುಗಿಗೆ. ಆದರೆ ಫ್ಯಾಮಿಲಿ ಇರೋದ್ರಿಂದ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಹೀಗೆ ನೋಡ್ತಿರ್ಬೇಕಾದ್ರೆ ಸಡನ್ನಾಗಿ ಕರೆಂಟ್ ಹೋಗ್ಬಿಡುತ್ತೆ. ಅದೇ ಗ್ಯಾಪಲ್ಲಿ ಓಡೋಡಿ ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಮತ್ತೆ ವಿಶ್ ಮಾಡಿ ಹೇಳ್ತಾನೆ, ನೀವು ಚೆನ್ನಾಗಿರಿ, ಖುಷಿಯಾಗಿರಿ, ನಾನು ಇನ್ನು ಹೋಗ್ತೀನಿ, ಟೈಮ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ಬೇಡ, ಇನ್ನೂ ಟೈಮ್ ಇದೆ ಇರಿ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟಿರ್ತಾನೆ. ಹೀಗೆ ನೋಡ್ತಾ ಆ ಹುಡುಗಿ ಹೋಗೋಕ್ಕೇ ಬಿಡ್ತಿದ್ದಿಲ್ಲ. ಹೋಗಬೇಡ ಅಂತ ಹೇಳ್ತಿದ್ಲು. ಸರಿ ಅಂದ್ಬಿಟ್ಟು ಹಂಗೆ ಜೊತೆಗೆ ಹೋಗೋದು, ಕಣ್ಣು ಸನ್ನೆ ಮುಖಾಂತರ ಎಲ್ಲ ನಡೀತಾ ಇತ್ತು. ಫಿಲ್ಮ್ ಥರನೇ ಸ್ಟೋರಿ ನಡೀತಾ ಹೋಯಿತು. ಇದಾದ್ಮೇಲೆ ರಾತ್ರಿ 10:30 ಆಯಿತು. ಈ ಹುಡುಗ ಹೋಗಲೇಬೇಕಾಗಿತ್ತು. ಸರಿ ಹೋಗ್ತೀನಿ ಅಂತ ಹೇಳಿ ಬಾಯ್ ಮಾಡಿಬಿಟ್ಟು ಮನೆಗೆ ಬರ್ತಾನೆ. ಇದಾಗಿ ಒಂದು 2 ದಿನ ಆದಮೇಲೆ ಆ ಹುಡುಗಿ ಮತ್ತೆ ಮೆಸೇಜ್ ಮಾಡ್ತಾಳೆ. ಇಬ್ಬರು ನಡುವೆ ಮತ್ತೆ ಮೆಸೇಜ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅಲ್ಲಿ ನಡೆದಕ್ಕಂಥ ಘಟನೆನ ಇಬ್ಬರು ನೆನೆಸ್ಕೊಂಡು ಆ ಒಂದು ಫೀಲ್ನ ಇಬ್ಬರು ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಹುಡುಗಿ ಹೇಳ್ತಾಳೆ, ಇದುವರೆಗೂ ಕೂಡ ನಾನು ಯಾರ್ದಾರು ಕೂಡ ಗಿಫ್ಟ್ ತೊಗೊಂಡಿಲ್ಲ, ಫಸ್ಟ್ ನಿಮ್ಮ ಹತ್ರನೇ ಅಂತ ಹೇಳ್ತಾಳೆ. ಅದಕ್ಕೆ ಆ ಹುಡುಗನೂ ಹೇಳ್ತಾನೆ, ಇದುವರೆಗೂ ಕೂಡ ನಾನು ಯಾವ ಹುಡುಗಿಗೂ ಕೂಡ ಗಿಫ್ಟ್ ಕೊಟ್ಟಿಲ್ಲ, ಫಸ್ಟ್ ಟೈಮ್ ಅಂತ ಕೊಟ್ಟಿರೋದಂತ ಆ ಹುಡುಗ ನಿಜ ಹೇಳ್ತಾನೆ. ಹೀಗೆ ಮೆಸೇಜ್ ಮಾಡ್ತಾ ಹಲವು ದಿನಗಳು ಕಳೆಯುತ್ತೆ. ಈ ಹುಡುಗನಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ಹುಡುಗಿನ ನಾನು ಲವ್ ಮಾಡ್ತಿರಲ್ಲ. ಆದರೆ ಆ ಹುಡುಗಿ ಈ ಹುಡುಗನಿಗೆ ಒಂದು ಸರಿ ಕೂಡ ಏನು ಪ್ರಪೋಸ್ ಮಾಡಿರಲ್ಲ. ಆದರೂ ಕೂಡ ಮಾಡ್ಬೋದು, ಇವತ್ತು ನಾಳೆ ಮಾಡ್ಬೋದು ಅಂತ ಕಾಯ್ತಾ ಇರ್ತಾನೆ. ಒಂದು ದಿನ ಈ ಲವ್ ಸ್ಟೋರಿನ ಅವನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊತಾನೆ. ಅವಾಗ ಆ ಹುಡುಗ ಹೇಳ್ತಾನೆ, ಮಗ ಫಸ್ಟ್ ನೀನು ಕನ್ಫರ್ಮ್ ಮಾಡ್ಕೋ, ಎಸ್ ಆರ್ ನೋ, ಸುಮ್ಮನೆ ನಿನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಡ ಅಂತ ಒಂದು ಹೇಳ್ತಾನೆ. ಅದಕ್ಕೆ ಆ ಹುಡುಗ, ಹೌದು ಮಗ, ನೀನು ಹೇಳ್ತಿರೋ ನಿಜನೇ, ಫಸ್ಟ್ ಕನ್ಫರ್ಮ್ ಮಾಡ್ಕೊತೀನಿ, ಸುಮ್ಮನೆ ಇದೇ ಥರ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಬಟ್ ನಿಜ ಮಗ, ಆ ಹುಡುಗಿ ಮಾತ್ರ ನೀನು ಪ್ರಪೋಸ್ ಮಾಡ್ತಾಳೆ ಅಂತ ಹೇಳಿ ಆ ಹುಡುಗನ ಹತ್ರ ಹೇಳಿ ಬರ್ತಾನೆ. ಇದಾದ್ಮೇಲೆ ಆ ಹುಡುಗಿ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಮೆಸೇಜ್ ಮಾಡ್ತಾನೆ, ಕೇಳ್ತಾನೆ, ನಾನಂದ್ರೆ ನಿಮ್ಗೆ ಇಷ್ಟನಾ ಇಲ್ವಾ ಅಂತ. ಅದಕ್ಕೆ ಅವಳು ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ಅದೆಲ್ಲ ಬೇಡ, ಎಸ್ ಆರ್ ನೋ, ಎರಡರಲ್ಲಿ ಒಂದು ಹೇಳಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಆ ಹುಡುಗಿ ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ. ಆ ಹುಡುಗಿ ಸುಮ್ಮನೆ ಇರೋದು ನೋಡಿ ಈ ಹುಡುಗನೇ ಓಪನ್ ಆಗಿ ಹೇಳ್ತಾನೆ, ನೋಡಿ ನಮ್ಮಷ್ಟು ನಿಮ್ಮನ್ನು ಇಷ್ಟಪಡೋರು ಈ ಪ್ರಪಂಚದಲ್ಲಿ ಯಾರು ಸಿಗಲ್ಲ, ಅಷ್ಟೊಂದು ಇಷ್ಟಪಡ್ತೀನಿ, ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊತೀನಿ, ಅಷ್ಟೊಂದು ಹಚ್ಕೊಂಡಿದ್ದೀನಿ ನಿಮ್ಮನ್ನ ಅಂತ ಹೇಳ್ತಾನೆ. ಅದಕ್ಕೆ ಆ ಹುಡುಗನಿಗೆ ಹೇಳ್ತಾಳೆ, ನೀವಾಗಿ ಅಂದ್ಕೊಂಡಿದ್ದೀರಷ್ಟೇ, ನಿಮಗಿಂತ ಜಾಸ್ತಿ ಇಷ್ಟಪಡೋರು ನನ್ನ ಲೈಫಲ್ಲಿದ್ದರು, ಮುಂಚೆ ನಾವು ಲವ್ವಲ್ಲಿದ್ವಿ, ಆದರೆ ಇವಾಗಿಲ್ಲ ಅಂತ ಹೇಳ್ತಾಳೆ. ಈ ಮಾತು ಕೇಳಿದ ಆ ಹುಡುಗನಿಗೆ ಸಡನ್ನಾಗಿ ಸಿಡ್ಲು ಬಡ್ದಂಗೆ ಆಗುತ್ತೆ. ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಶಾಕಲ್ಲಿ ಇರ್ತಾನೆ, ಏನು ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಅವಾಗ ಆ ಹುಡುಗ ಅಳ್ತಾ ಅವಳಿಗೆ ಮೆಸೇಜ್ ಮಾಡೋದೇ ನಿಲ್ಲಿಸ್ಬಿಡ್ತಾನೆ. ಇದಾದ್ಮೇಲೆ ಆ ಹುಡುಗಿನ ಮರುದಿನ ಆ ಹುಡುಗನಿಗೆ ವಿಡಿಯೋ ಕಾಲ್ ಮಾಡಿ ಸಮಾಧಾನ ಮಾಡ್ತಾಳೆ. ಅಳ್ಬೇಡಿ, ಯಾಕೆ ಅಳ್ತಾ ಇದ್ದಾರೆ ನೀವು, ಸಮಾಧಾನ ಮಾಡ್ಕೊಳ್ಳಿ, ನಮ್ಮ ಹಣೆ ಬರ ಇದ್ದರೆ ಇಬ್ಬರು ಸಿಗ್ತೀವಿ, ನಮ್ಮ ಹಣೆ ಬರ ಚೆನ್ನಾಗಿದ್ರೆ ಇಬ್ಬರು ಮದುವೆ ಆಗೇ ಆಗ್ತೀವಿ, ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾಳೆ. ಇದಕ್ಕೆ ಆ ಹುಡುಗ ಒಂದು ಕ್ಷಣ ಯೋಚನೆ ಮಾಡಿ, ಇರಲಿ ಏನೋಗಲ್ಲ, ಈಗಿನ ಜನ್ರೇಷನಲ್ಲಿ ಇದೆಲ್ಲ ಕಾಮನ್ ಅಂತ ಹೇಳ್ಬಿಟ್ಟು ಮತ್ತೆ ಆ ಹುಡುಗಿ ಲವ್ ಪ್ರಪೋಸಲ್ಗೆ ಅಕ್ಸೆಪ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ತಾನೆ. ಹೀಗೆ ಬರ್ತಾ ನೋಡ್ತಾರೆ, ಆ ಹುಡುಗಿ ಒಂದು ಸಾರಿ ಕೂಡ ಅವನಿಗೆ ಐ ಲವ್ ಯು ಅಂತ ಹೇಳಿರಲ್ಲ. ಅದಾದಮೇಲೆ ಆ ಹುಡುಗ ಖುಷಿಯಿಂದನೇ ಕೇಳ್ತಾ ಇರ್ತಾನೆ, ಒಂದು ಸರಿನಾದರೂ ಐ ಲವ್ ಯು ಹೇಳಿ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಆ ಹುಡುಗಿ ಏನು ರೆಸ್ಪಾನ್ಸೇ ಮಾಡ್ತಿರಲ್ಲ, ಸುಮ್ಮನೆ ಇರ್ತಾಳೆ. ಬರ್ತಾ ಆ ಹುಡುಗಿ ಅವನಿಗೆ ಮೆಸೇಜ್ ಮಾಡೋ ರೀತಿನೇ ಚೇಂಜ್ ಆಗುತ್ತೆ. ಆವಾಗ ಈ ಹುಡುಗ ಮೆಸೇಜ್ ಮಾಡೋದೇ ನಿಲ್ಲಿಸ್ಬಿಡ್ತಾನೆ. ಇದಾದಮೇಲೆ ಸಾಕಷ್ಟು ದಿನ ಆ ಹುಡುಗಿಗೋಸ್ಕರ ಕಾಯ್ತಾ ಇರ್ತಾನೆ. ಇನ್ನೇನು ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ, ಅಂದರೆ ಫೆಬ್ರವರಿ 14 ಬರ್ತಾ ಇದೆ. ಆ ಹುಡುಗಿ ಮೋಸ್ಟ್ಲಿ ಸರ್ಪ್ರೈಸ್ ಕೊಡ್ಬೋದೇನೋ, ಪ್ರಪೋಸ್ ಮಾಡ್ಬೋದೇನೋ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬ ಕಾಯ್ತಾ ಇರ್ತಾನೆ. ಆವಾಗ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಬರುತ್ತೆ. ಕಾಯ್ತಿರ್ತಾನೆ. ರಾತ್ರಿ 12 ಗಂಟೆ ಕಾಯ್ತಾನೆ, ಮೆಸೇಜ್ ಬರೋಲ್ಲ. ತಿರುಗು ರಾತ್ರಿ 12 ಗಂಟೆವರೆಗೂ ವೇಟ್ ಮಾಡ್ತಾನೆ, ಒಂದು ಮೆಸೇಜ್ ಕೂಡ ಆ ಹುಡುಗಿಂದ ಬರೋಲ್ಲ. ಆವಾಗ ಈ ಹುಡುಗನಿಗೆ ಸಮಾಧಾನ ನನಗಲ್ಲ, ಒಂಥರ ಫೀಲಲ್ಲಿ ಇರ್ತಾನೆ, ತುಂಬ ಬೇಜಾರಲ್ಲಿ ಕಣ್ಣೀರು ಕೂಡ ಆಗ್ತಾನೆ.
ವ್ಯಾಲೆಂಟೈನ್ಸ್ ಡೇನ ಮುಗೀತು, ಈ ಹುಡುಗಿ ಮೆಸೇಜ್ ಕೂಡ ಬಂದಿಲ್ಲ. ಆದರೆ ಆ ಹುಡುಗನಿಗೆ ಸಮಾಧಾನ ಆಗದೆ ಆ ಹುಡುಗಿನ ಇವತ್ತು ಮೀಟ್ ಮಾಡಲೇಬೇಕಂತ ಡಿಸೈಡ್ ಮಾಡಿ ಬಣ್ಣ ಧೈರ್ಯ ಮಾಡಿ ಆ ಹುಡುಗಿ ಊರಿಗೆ ಹೋಗ್ತಾನೆ. ಆದರೆ ಆ ಹುಡುಗಿ ಮನೆ ಎಲ್ಲಿದೆ ಅಂತ ಅವನಿಗೆ ಗೊತ್ತಿರಲ್ಲ. ಅವ್ರ ಮನೆ ಮುಂದೆ ಇರೋ ಚರ್ಚ್ ಫೋಟೋ ತೆಗೆದು ಸ್ಟೇಟಸ್ ಹಾಕ್ತಾನೆ. ಅವಾಗ ಸಡನ್ನಾಗಿ ಆ ಹುಡುಗಿ ಇವನು ಸ್ಟೇಟಸ್ ನೋಡಿ ನಮ್ಮ ಮನೆ ಇಲ್ಲೇ ಇರೋದು, ಮನೆಗೆ ಬನ್ನಿ ಅಂತ ಇನ್ವೈಟ್ ಮಾಡ್ತಾಳೆ. ಇನ್ವೈಟ್ ಮಾಡಿದ ತಕ್ಷಣ ಆ ಹುಡುಗಿ ಮನೆಗೆ ಹೋಗ್ತಾನೆ. ಒಂಥರ ಅತ್ತೆ ಮನೆಗೆ ಹೋಗ್ತಿರೋ ಫೀಲಲ್ಲಿ ಖುಷಿಯಿಂದ ಹೋಗ್ತಾನೆ. ಇದು ಹುಡುಗಿಯ ಎರಡನೇ ಭೇಟಿ, ಅದು ಹುಡುಗಿ ಮನೆಯಲ್ಲಿ. ಮನೆ ಒಳಗೆ ಹೋಗ್ತಾನೆ. ಹುಡುಗಿ ಅಪ್ಪ ಅಮ್ಮನೆಲ್ಲ ಪರಿಚಯ ಮಾಡಿಕೊಡ್ತಾಳೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾಳೆ. ಇದೇ ಗ್ಯಾಪಲ್ಲಿ ಆ ಹುಡುಗ ಅವ್ರ ಅಪ್ಪನ ಹತ್ರ ಕೇಳ್ತಾನೆ, ಇವಳಿಗೆ ಯಾವತ್ತು ಮದುವೆ ಮಾಡ್ತೀರಾ ಅಂತ. ಅದಕ್ಕೆ ಅವ್ರ ಅಪ್ಪ ಹೇಳ್ತಾನೆ, ಇನ್ನೂ 2 ವರ್ಷಪ್ಪ ಲೇಟು, ಅವ್ರದ್ದಿನ್ನೂ ಓದೋದಿದೆ ಅಂತ ಹೇಳ್ತಾನೆ. ಅವಾಗ ಹುಡುಗ ಡಿಸೈಡ್ ಆಗೇ ಬಿಡ್ತಾನೆ, ಇನ್ನೂ 2 ವರ್ಷ ಟೈಮ್ ಇದೆ, ಈ 2 ವರ್ಷದಲ್ಲಿ ನಾನು ಏನಾದರೂ ಅಚೀವ್ಮೆಂಟ್ ಮಾಡ್ಕೊಂಬಂದು ಮನೇಲಿ ಹೆಣ್ಣು ಕೇಳ್ಬೋದಲ್ಲ ಅಂತ ಡಿಸೈಡ್ ಮಾಡಿ ಅವ್ರ ಅಪ್ಪ ಅಮ್ಮನ ಹತ್ರ ಚೆನ್ನಾಗಿ ಮಾತಾಡಿ ವಾಪಸ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅವಳಿಗೆ ಮೆಸೇಜ್ ಮಾಡ್ತಾಳೆ, ಏನು ಸಡನ್ನಾಗಿ ನಮ್ಮ ಮನೆಗೆ ಬಂದಿದ್ದೀರಾ ಅಂತ. ಅದಕ್ಕೆ ಹುಡುಗ ಹೇಳ್ತಾನೆ, ಏನು ಮಾಡೋದು ಮೇಡಮ್, ನಮಗೆ ನಿಮ್ಮನ್ನು ನೋಡದೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಮನೆಗೆ ಬಂದ್ವಿ, ನೀವು ಕರೆದ್ರಿ, ಚೆನ್ನಾಗಿ ಟ್ರೀಟ್ ಮಾಡಿರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅವತ್ತು ಮೆಸೇಜ್ ಅವಳಿಗೆ ಲಾಸ್ಟ್ ಮಾಡ್ತಾನೆ. ಯಾಕಂದರೆ ಇವನ್ ಫೋಕಸ್ ಎಲ್ಲ ಗುರಿ ಕಡೆ ಇರುತ್ತೆ. 2 ವರ್ಷದಲ್ಲಿ ಏನಾದರೂ ಸಾಧನೆ ಮಾಡ್ಕೊಂಡು ಹೋಗ್ಬೇಕಂತ ಅವನ ಗುರಿ ಕಡೆ ಫೋಕಸ್ ಮಾಡ್ತಾ ಇರ್ತಾನೆ. ಅಲ್ಲಿಂದ ಆ ಹುಡುಗಿ ನಂಬರ್ನ ಹುಡುಗ ದೇವತೆ ಅಂತ ಸೇವ್ ಮಾಡ್ಕೊತಾನೆ. ಆವಾಗಿಂದ ದೇವತೆ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾನೆ. ಇದಾಗಿ ಒಂದು 5 ದಿನ ಆದಮೇಲೆ ಫೆಬ್ರವರಿ 21ನೇ ತಾರೀಕು ರಾತ್ರಿ ಶ್ರೀ ಮೈಲಾರಲಿಂಗೇಶ್ವರ ರಥೋತ್ಸವ ಇರುತ್ತೆ. ಅವಾಗ ಇವರೆಲ್ಲ ಪಾದಯಾತ್ರೆ ಹೊಂಟಿರ್ತಾರೆ, ಫ್ರೆಂಡ್ಸ್ ಎಲ್ಲ, ಹುಡುಗಿ ಫ್ರೆಂಡ್ಸ್ ಎಲ್ಲ. ಅವಾಗ ಸಡನ್ನಾಗಿ ಹುಡುಗಿ ಆ ಹುಡುಗನ ಫೋನ್ ಮಾಡ್ತಾಳೆ, ನಾವು ಈ ಥರ ಪಾದಯಾತ್ರೆ ಹೋಗ್ತಾ ಇದ್ವಿ, ಬಂದು ಮಾತಾಡ್ಸ್ಕೊಂಡು ಹೋಗ್ತೀರಾ ಅಂತ. ಈ ಹುಡುಗನಿಗೆ ಸಡನ್ನಾಗಿ ಶಾಕ್ ಆಗುತ್ತೆ. ಯಾಕಂದರೆ ಯಾವತ್ತೂ ಕೂಡ ಈ ಹುಡುಗಿ ಆ ಹುಡುಗನಿಗೆ ಕಾಲ್ ಮಾಡಿರಲ್ಲ, ಬರೋ ಮೆಸೇಜ್ ಅಂತ ಮಾಡ್ತಿರ್ತಾಳೆ. ಅವಾಗ ಹುಡುಗ ಕೇಳ್ತಾನೆ, ನಿಜವಲ್ಲಿ ನೀವೇನೋ ಫೋನ್ ಮಾಡಿರೋದಂತ. ಅದಕ್ಕೆ ಹುಡುಗಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಬಂದು ಮೀಟ್ ಮಾಡ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಹುಡುಗ, ಯಾರ್ಯಾರು ಹೋಗ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಾ ಅಂತ ಕೇಳ್ತಾನೆ. ನಾವು 3 ಜನ ಹುಡುಗಿರಿದ್ದೀವಿ ಅಂತ ಹೇಳ್ತಾಳೆ. ಅದಕ್ಕೆ ಹುಡುಗ, ನಾನು ನಿಮ್ಮ ಜೊತೆ ಬರ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಹುಡುಗ, ಬನ್ನಿ ಬರ್ಬೋದು ಅಂತ ಹೇಳ್ತಾಳೆ. ಅವಾಗ ಹುಡುಗ ತುಂಬ ಖುಷಿಯಾಗಿ ಹೋಗ್ತಾನೆ. ಯಾಕಂದರೆ ಹುಡುಗನಿಗೆ ರಾತ್ರಿಯೆಲ್ಲ ಅವ್ರು ಇಷ್ಟಪಟ್ಟಿರೋ ಹುಡುಗಿ ಜೊತೆ ನಡೆದಂದರೆ ತುಂಬ ಖುಷಿಯಾಗಿ ಅಪಾರ್ಚುನಿಟಿ ಅಂತ ಹೇಳಿ ತುಂಬ ಖುಷಿಯಾಗಿ ಹೋಗ್ತಾನೆ. ಆದರೆ ಅಸಲಿ ಕತೆ ಇಲ್ಲಿಂದ ಶುರುವಾಗುತ್ತೆ. ಹೋದಾದ್ಮೇಲೆ ಜೊತೆಗೆ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ಹುಡುಗಿ ಮನಸ್ಸು ಚೇಂಜ್ ಮಾಡ್ತಾಳೆ, ನೀವು ವಾಪಸ್ ಹೋಗಿ, ನಮ್ಮ ಫ್ರೆಂಡ್ಸ್ ಎಲ್ಲ ತಪ್ಪು ತಿಳ್ಕೊತಾರಂತ ಈ ಹುಡುಗನಿಗೆ ಸಡನ್ನಾಗಿ ಹೇಳ್ಬಿಡ್ತಾಳೆ. ಅದಕ್ಕೆ ಹುಡುಗ ತಮಾಷೆ ಮಾಡ್ತಿರ್ಬೋದು ಬಿಡು ಅಂತ ಹಂಗೆ ಹಿಂದೆನೇ ಹೋಗ್ತಿರ್ತಾನೆ, ಜೊತೆ ಹೋಗ್ತಿರ್ತಾನೆ, ಮಾತಾಡ್ಸೋಕೆ ಹೋಗ್ತಿರ್ತಾನೆ. ಆದರೆ ಹುಡುಗಿಯ ವರ್ತನೆ ಬದಲಾಗ್ತಾ ಹೋಗುತ್ತೆ. ಯಾರು ಅಂತ ಗೊತ್ತಿಲ್ಲದೆ ಇರೋ ರೀತಿಲಿ ನಡ್ಕೊತಾ ಇರ್ತಾಳೆ. ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಈ ಹುಡುಗಿ ಫ್ರೆಂಡ್ಸು ಇವರು ಸೇರಿಕೊಂಡು ಆ ಹುಡುಗನಿಗೆ ಒಂದು ರೀತಿ ಅವಮಾನ ಮಾಡ್ತಾ ಹೋಗ್ತಾರೆ. ಸಾಕಷ್ಟು ಜನರ ಮುಂದೆ ಈ ಹುಡುಗನಿಗೆ ದೊಡ್ಡದಾಗಿ ಅವಮಾನ ಆಗುತ್ತೆ. ಅವಾಗ ಈ ಹುಡುಗನಿಗೆ ಸಡನ್ನಾಗಿ ಶಾಕ್ ಆಗುತ್ತೆ. ಹೀಗೆ ಶಾಕಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸಾಕಷ್ಟು ಅವಮಾನಗಳು ಈ ಹುಡುಗನಿಗೆ ಆಗ್ತಾ ಹೋಗುತ್ತೆ. ಒಂದು ಕ್ಷಣ ಗಾಬರಿಯಾಗಿ ಅವರಿಬ್ಬರ ನಡುವೆ ಆದ ಘಟನೆಗಳೆಲ್ಲ ಒಂದು ಕ್ಷಣ ಕಣ್ಮುಂದೆ ಎಲ್ಲ ಬರುತ್ತೆ. ಹಾಗೆ ಕಣ್ಣೀರು ಆಗ್ತಾ ಹುಡುಗ ಮುಂದೆ ಸಾಕ್ತಾನೆ ಇರ್ತಾನೆ. ಆದರೆ ಇವನಿಗೆ ಆ ಹುಡುಗಿ ಮೇಲೆ ಬೆಟ್ಟದಷ್ಟು ಪ್ರೀತಿ ತುಂಬಿಕೊಂಡಿತ್ತು. ಆದರೆ ಆ ಹುಡುಗಿಗೆ ಇವನ ಮೇಲೆ ಯಾವ ಥರ ಇತ್ತಂತ ಆವಾಗ ಅವನಿಗೆ ಕ್ಲಾರಿಟಿ ಸಿಗುತ್ತೆ. ಅವಾಗ ಮತ್ತೆ ಡಿಸೈಡ್ ಆಗ್ತಾನೆ, ಈ ಹುಡುಗಿರೆಲ್ಲ ಇಷ್ಟೇ, ಈ ಹುಡುಗಿರ ಮೇಲೆ ನಂಬಿಕೆನೇ ಇಡಬಾರ್ದು, ಯಾವ ಹುಡುಗಿನ ನಂಬಾರ್ದು ಅಂತ ಆವಾಗಿಂದ ಮತ್ತೆ ಡಿಸೈಡ್ ಆಗ್ತಾನೆ. ಆವಾಗ ಆ ಹುಡುಗನಿಗೆ ಒಂದು ಪ್ರಶ್ನೆ ಹುಟ್ಟುತ್ತೆ, ಹಿಂಗೆಲ್ಲ ಕರೆಸಿ ಅವಮಾನ ಮಾಡೋದಾದರೆ ಏನಕ್ಕೆ ಕರೆಸ್ಬೇಕಿತ್ತು, ಪ್ರೀತಿ ಇಲ್ಲ ಅಂದರೆ ಏನಕ್ಕೆ ಕರೆಸ್ಬೇಕಿತ್ತು ಅಂತ ಮತ್ತೆ ಆ ಹುಡುಗಿ ಮೇಲೆ ಲವ್ ಜಾಸ್ತಿ ಆಗುತ್ತೆ. ಆದರೆ ಅವನಲ್ಲಿರುವ ನೋವು ಆ ಹುಡುಗಿಗೆ ಗೊತ್ತಾಗ್ತಿದ್ದಿಲ್ಲ. ಈ ಹುಡುಗ ನೋವಲ್ಲೇ ಮುಂದೆ ಹೆಜ್ಜೆ ಆಗ್ತಾ ಇರ್ತಾನೆ. ಅವಾಗ ಏನು ಮಾಡಬೇಕಂತ ದೋಸದೆ ಶಾಕಲ್ಲೇ ಹುಡುಗ ಹೋಗ್ತಾನೆ ಇರ್ತಾನೆ ನಡ್ಕೊಂಡು. ಆ ಹುಡುಗಿಗೋಸ್ಕರನೇ ರಾತ್ರಿ ಪೂರ್ತಿ ಸರಿಸುಮಾರು 30 ಕಿಲೋಮೀಟ್ರ್ ನಡೀತಾನೆ. ಅದಾದಮೇಲೆ ಆ ಹುಡುಗನಿಗೆ ಒಂದು ಹುಡುಗ ಸಿಗ್ತಾನೆ. ಆ ಹುಡುಗನ ಜೊತೆ ಈ ಹುಡುಗನಿಗೆ ಕ್ಲೋಸ್ ಫ್ರೆಂಡ್ಶಿಪ್ ಕೂಡ ಆಗುತ್ತೆ. ಆವಾಗ ಆ ಹುಡುಗ ಕೇಳ್ತಾನೆ, ಯಾಕೋ ಇಷ್ಟೊಂದು ಡಲ್ ಆಗಿದೆ ನೀನು ಅಂತ ಕೇಳ್ತಾನೆ ಆ ಹುಡುಗನಿಗೆ. ಅದಕ್ಕೆ ಆ ಹುಡುಗ, ಏನಿಲ್ಲ ಸುಮ್ಮನೆ ಹಂಗೆ ಸುಸ್ತಾಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಆವಾಗ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಆ ಹುಡುಗ ಸೈಡಿಗೆ ಕರ್ಕೊಂಡೋಗಿ ಕೇಳ್ತಾನೆ, ಈ ಥರ ಆಯಿತು ಅಂತ ಹೇಳಿ ಮತ್ತೆ ಹುಡುಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ಆ ಹುಡುಗ, ನೀನು ಯಾಕೋ ತಲೆ ಕೆಡಿಸ್ಕೊತೀಯ, ನೀನು ಮನಸ್ಸು ಮಾಡಿದ್ರೆ ಎಂಥವರೆಲ್ಲ ಸಿಗ್ತಾರೆ, ನೀನು ಯಾಕೆ ಇವರಿಂದೆ ಹೋಗ್ತಾ ಇದೆಯಾ, ನಿನ್ನ ಪಡ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ, ನಿನ್ನಂಥವ್ರಿಗೆ ಅದೆಲ್ಲ ಸೆಟ್ ಆಗಲ್ಲ, ಆರಾಮಾಗಿರು, ನೀನು ಒಬ್ರಿಗೋಸ್ಕರ ಈ ಥರ ಹೋದರೆ ನಿನಗೋಸ್ಕರ ಕಾಯ್ಕೊಂಡು ತುಂಬ ಜನ ಇದ್ದಾರೆ, ನಿನ್ನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಮೋಟಿವೇಶನ್ ಮಾಡ್ತಾನೆ. ಹಾಗೆ ಬೈತಾನೆ ಕೂಡ, ನೀನು ಹೋಗಿ ಈ ಥರ ಮಾಡ್ತೀಯಲ್ಲ ಅಂತ. ಅವಾಗ ಆ ಹುಡುಗನಿಗೆ ಸ್ವಲ್ಪ ರಿಯಲೈಸ್ ಆಗುತ್ತೆ, ಇಂಥ ಫ್ರೆಂಡ್ ಒಬ್ಬ ಇದ್ರೆ ಜೊತೆಗೆ ಏನು ಬೇಕಾದರೂ ಮಾಡ್ಬೋದು, ಒಂದು ಧೈರ್ಯ ಇರುತ್ತಂತ ಒಂದು ಆ ಹುಡುಗನ ಮೇಲೆ ಭರವಸೆ ಬರುತ್ತೆ. ಆದರೂ ಅವನ ನೋವನ್ನು ಹೇಳ್ಕೊತ ಆ ಹುಡುಗನ ಜೊತೆನೇ ಪಾದಯಾತ್ರೆ ಸಾಕ್ತಾನೆ. ಹೀಗೆ ಹೋಗ್ತಾ ಹೋಗ್ತಾ ಸಾಕಷ್ಟು ಜನ ಆ ಹುಡುಗನ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಆದರೆ ಆ ಹುಡುಗ ಮನಸ್ಸಲ್ಲಿ ನೋವು ಬಿಟ್ಕೊಂಡೆ ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂತ ನಗ್ನಗ್ತಾ ಹೋಗ್ತಾ ಇದ್ದ. ಹೀಗೆ ಮುಂದೆ ಸಾಕ್ತಾ ಆ ಹುಡುಗಿರು ಕೂಡ ಬರ್ತಾರೆ ಇವನ ಮುಂದೆ. ಆದರೆ ಈ ಹುಡುಗ ಮತ್ತೆ ಮಾತಾಡ್ಸೋಕೆ ಹೋಗ್ತಾನೆ. ಮತ್ತು ಯಾರು ಅಂತ ಗೊತ್ತಿಲ್ಲದೇ ಆ ಹುಡುಗಿ ಮುಂದೆ ಹೋಗ್ತಿರ್ತಾಳೆ. ಆವಾಗ ಮತ್ತೆ ಈ ಹುಡುಗನಿಗೆ ಅವನ ಫ್ರೆಂಡ್ ಬೈತಾನೆ, ನಿನ್ಗೆ ಎಷ್ಟು ಸರಿ ಹೇಳಬೇಕು, ಅರ್ಥ ಆಗಲ್ವ ನಿನಗೆ, ಇವರೆಲ್ಲ ನಿಂಗೆ ಸೆಟ್ ಆಗಲ್ಲ ಕಣೋ, ನಿನ್ನ ದಾರಿನೇ ಬೇರೆ ಅಂತ ಬೈತಾನೆ.
ಹೀಗೆ ಬೈತಿರ್ಬೇಕಾದ್ರೆ ಅವನು ಹೇಳ್ತಾನೆ ಆ ಹುಡುಗ, ಏನು ಮಾಡೋದು, ಮನ್ಸಾರಿ ಇಷ್ಟಪಟ್ಟಿದ್ದೀನಿ, ತಡ್ಕೊಳಕ್ಕಾಗ್ತಿಲ್ಲ, ಮಾತಾಡ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವನ ಫ್ರೆಂಡ್ ಹೇಳ್ತಾನೆ, ನಿಜ ಕಣೋ, ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ಅದೇ ಪ್ರೀತಿ ಅನ್ನೋದು ಎರಡು ಕಡೆ ಇದ್ದರೆ ಮಾತ್ರ ಚೆನ್ನಾಗಿರುತ್ತೆ. ನೀನೇನಂತ ನನಗೆ ಗೊತ್ತು, ನೀನು ಒಳ್ಳೆಯವನು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಡಿಸೈಡ್ ಮಾಡ್ಕೊ, ಆರಾಮಾಗಿರು, ಯಾಕೆ ತಲೆ ಕೆಡಿಸ್ಕೊಂತೀಯ. ನೀನು ಇವಾಗ ಬಂದಿದ್ದಾನೆ ದೇವ್ರಿಗೆ, ಖಂಡಿತ ದೇವ್ರು ನಿನ್ಗೆ ಒಳ್ಳೇದು ಮಾಡೇ ಮಾಡ್ತಾನಂತ ಮತ್ತೆ ಧೈರ್ಯ ಕೊಡ್ತಾ ಹೋಗ್ತಾನೆ. ಆದರೆ ಅಲ್ಲಿ ಆ ಹುಡುಗನಿಗೆ ಉಳಿದಿದ್ದು ಒಂದೇ ಪ್ರಶ್ನೆ, ನನ್ನ ಲೈಫಲ್ಲಿ ಯಾಕೆ ಈಗ ಆಗ್ತಾ ಇದೆ, ಯಾವ ಹುಡುಗಿನೂ ನಂಬಾರ್ದು ಅಂತ ಡಿಸೈಡ್ ಮಾಡಿದ ನಾನು ಮತ್ತೆ ಯಾಕೆ ಇವಳ ಮೇಲೆ ನಂಬಿಕೆ ಇಟ್ಟೆ, ಯಾಕೆ ಹಿಂಗಾಯಿತು ಅಂತ ಕ್ವಶನ್ ಮಾರ್ಕ್ ಆ ಹುಡುಗನಲ್ಲಿ ಹಾಗೆ ಉಳಿಯುತ್ತೆ. ಈ ಘಟನೆ ನಡೆದು 2 ದಿನ ಆದಮೇಲೆ ಮತ್ತೆ ಆ ಹುಡುಗಿ ಆ ಹುಡುಗನಿಗೆ ಕಾಲ್ ಮಾಡ್ತಾಳೆ.